ಒಂದು ಹಳ್ಳಿಯಲ್ಲಿ ಗುಂಡಪ್ಪ ಅನ್ನೋ ಒಂದು ಕತ್ತೆ ಇತ್ತು. ಗುಂಡಪ್ಪ ತುಂಬಾ ಆಲಸ್ಯದ ಕತ್ತೆ. ಅಮ್ಮ ಕಥೆ ಹೇಳ್ತಿದ್ಲು, ಗುಂಡಪ್ಪ ಓಡಾಡು, ಕೆಲಸ ಮಾಡು. ಇಲ್ಲಮ್ಮ, ನಿದ್ದೆನೆ ನನ್ ಕೆಲ್ಸ. ಒಂದು ದಿನ ಹಳ್ಳಿಗೆ ಒಂದು ಚುಟುಕು ಕೋತಿ ಬಂತು. ಅದು ಗುಂಡಪ್ಪನನ್ನು ನೋಡಿ ಕೇಳ್ತು. ಏಯ್ ಕತ್ತೆ, ದಿನವಿಡೀ ಮಲಗಿದೀಯಾ? ಹೌದು, ನಾನು ಪ್ರೊಫೆಷನಲ್ ಸ್ಲೀಪರ್. ಕೋತಿ ಮನಸ್ಸಿನಲ್ಲಿ ನಗುತ್ತಾ, ನಿನಗೆ ಬಾಳೆಹಣ್ಣು ಬೇಕಾ? ಬಾಳೆಹಣ್ಣ ಎಲ್ಲಿದೆ? ನನ್ ಹಿಂದೆ ಬಾ. ಕೋತಿ ಗುಂಡಪ್ಪನನ್ನು ಒಂದು ಕೆರೆ ಬಳಿ ಕರೆದುಕೊಂಡು ಹೋಯಿತು. ಕೆರೆ ಒಳಗೆ ಬಾಳೆಹಣ್ಣು ಬಿದ್ದಿದೆ. ಗುಂಡಪ್ಪ ತಲೆ ಹಾಕಿದ. ಗುಂಡಪ್ಪ ನೀರಿನಲ್ಲಿ ಬಿದ್ದ. ಆಲಸ್ಯ ಮಾಡಿದ್ರೆ ಹೀಗೆ ಸ್ನಾನ ಮಾಡ್ಬೇಕು. ಗುಂಡಪ್ಪ ನೀರಿನಿಂದ ಹೊರಬಂದು ಹೇಳಿದ, ಇವತ್ತಿಂದ ನಾನ್ ಕೆಲ್ಸ ಮಾಡ್ತೀನಿ. ಈಗಾದ್ರೂ ಬುದ್ಧಿ ಬಂತಾ? ಹೌದು, ಆದ್ರೆ ಬಾಳೆಹಣ್ಣು ಇನ್ನೂ ಬೇಕು. ಮಕ್ಕಳೇ, ಆಲಸ್ಯ ಮಾಡಿದ್ರೆ ಸ್ನಾನ ಫ್ರೀ, ಕೆಲಸ ಮಾಡಿದ್ರೆ ಸಂತೋಷ ಫ್ರೀ. ಇನ್ನು ಇದೇ ರೀತಿಯ ವಿಶಿಷ್ಟವಾದ ಕಥೆಗಳಿಗೆ SR ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಈ ರೀತಿಯ ಕಥೆಗಳನ್ನ ಇಷ್ಟಪಡುವ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.